ಇಡೀ ವಿಶ್ವದಲ್ಲೇ ಇಂಧನ ಮತ್ತು ಏನೊಂದು ಗ್ಯಾಸ್ ಕೊರತೆ ಒಂದು ಯುದ್ಧದ ಹಿನ್ನೆಲೆಯಲ್ಲಿ ಸಮಸ್ಯೆ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಇದನ್ನ ಈ ಒಂದು ಸಮಸ್ಯೆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಒಂದು ಚೆನ್ನಾಗಿ ಪರಿಣಾಮಕಾರಿಯಾಗಿ ಈ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಎಲ್ಲಾ ರೀತಿಯಾದಂತ ಸಮಗ್ರವಾದಂತ ಒಂದು ಕ್ರಮವನ್ನ ವಹಿಸಿರುವಂತದ್ದು ನಾವು ನೋಡಿದ್ದೀವಿ. ಹಾಗಾಗಿ ಇಡೀ ವಿಶ್ವನೇ ಕೊಂಡಾಡ್ತಿರೋದು ಹೇಗೆ ಭಾರತ ಇಂಥ ಅಭಾವ ಅಥವಾ ಇಂಥ ಯುದ್ಧದ ಸಮಯದಲ್ಲೂ ಭಾರತ ಸರ್ಕಾರ ಎಷ್ಟು ಉತ್ತಮವಾಗಿ ನಿರ್ವಹಣೆಯನ್ನು ಮಾಡ್ತಿರುವಂತದ್ದನ್ನ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ದಿಕ್ಕಿನಲ್ಲಿ ಇವತ್ತು ತುಂಬಾ ಗ್ರಾಹಕರಿಗೆ ಒಂದಷ್ಟು ಕೊರತೆಗಳು ಕಾಣ್ತಿರುವಂತದ್ದು ನಾವು ಕೇಳ್ಪಡ್ತಾ ಇದ್ದೀವಿ. ಆದ್ರೆ ಮುಖ್ಯವಾಗಿ ಈ ರಾಜ್ಯದಲ್ಲಿ ಏನೊಂದು ಅಂಕಿಅಂಶಗಳು ಏನೇ ಗೃಹ ಸಚಿವರು ಅಥವಾ ಮುಖ್ಯಮಂತ್ರಿಗಳು ಮಾತಾಡ್ತಿರ್ಬೇಕಾದ್ರೆ ಅಂಕಿಅಂಶದಲ್ಲೇ ಮಾತಾಡ್ಲಿ. ಎಷ್ಟು ಸಪ್ಲೈ ಆಗ್ತಿದೆ, ಎಷ್ಟು ಬರಬೇಕಿತ್ತು, ಎಷ್ಟು ಬರ್ತಿಲ್ಲ, ಎಷ್ಟು ಸಪ್ಲೈ ಆಗ್ತಿತ್ತು, ಎಷ್ಟು ಸಪ್ಲೈ ಆಗ್ತಿಲ್ಲ, ಅಂಕಿಅಂಶದಲ್ಲೇ ಮಾತಾಡ್ಲಿ. ಇವತ್ತು ಅಂಕಿಅಂಶಗಳು ಏನ್ ಬರ್ತಿದೆ, ಏನ್ ಬಳಕೆ ಆಗ್ತಿತ್ತು, ಏನ್ ಕೊಡ್ತಿದ್ರು ಮಾಡ್ತಿದ್ರು, ಅಂಕಿಅಂಶಗಳಿದೆ. ಕೆಲವು ಸಂದರ್ಭದಲ್ಲಿ ಮನೆಗಳಿಗೆ ಡೊಮೆಸ್ಟಿಕ್ ಇದಕ್ಕೆ ಆನ್ಲೈನ್ ಅಲ್ಲಿ ಒಮ್ಮೆಲೆ ಎಲ್ಲರೂ ಬುಕ್ಕಿಂಗ್ ಮಾಡುವಂಥದ್ದು, ಭಯದಲ್ಲಿ ಒಮ್ಮೆಲೆ ಎಲ್ಲರೂ ಬುಕ್ಕಿಂಗ್ ಮಾಡುವಂತ ಪ್ರಯತ್ನಗಳು ನಡೀತಿತ್ತು. ಹಾಗಾಗಿ ಇವನ್ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಪೋರ್ಟಲ್ ಕೊಲ್ಯಾಪ್ಸ್ ಆಗಿತ್ತು. ಈಗ ಅವ್ರಿಗೆಲ್ಲ ವಿಶ್ವಾಸ ಬಂದು ಇಲ್ಲ ನಮ್ಗೆ ಗ್ಯಾಸ್ ಸಿಗುತ್ತೆ, 21 ದಿನದ ನಂತರ ನಮ್ಗೆ ಪ್ರತಿಯೊಬ್ಬರಿಗೂ ನಮ್ಮ ಕೋಟ 25 ದಿನಕ್ಕೆ ಏನಿದೆಯೋ ಆ ಕೋಟದ ಗ್ಯಾಸ್ ಸಿಗುತ್ತೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಬಾರಿನೂ ನಮ್ಮ ಪ್ರಧಾನಮಂತ್ರಿಗಳು ಬಹಳ ಸ್ಪಷ್ಟವಾಗಿ ತಿಳಿಸುವಂತಿರೋದಿದೆ. ಕಮರ್ಷಿಯಲ್ ಗ್ಯಾಸ್ ಇನಿಷಿಯಲಿ 50%, 30% ಇಂದ 50% ಇಂದ 50% ಇಂದ 70%ಗೆ ಲಭ್ಯತೆಯನ್ನು ಹೆಚ್ಚಿಸಿರುವಂತದ್ದಿದೆ. ಹಾಗಾಗಿ ಒಂದಿಷ್ಟು ಕಮರ್ಷಿಯಲ್ ಅಲ್ಲಿ ಸವಾಲಿತ್ತು, ಅದನ್ನು ಬಗೆಹರಿಸುವಂತದ್ದು ಮಾಡಿದ್ದಾರೆ. ಒಟ್ಟಾರೆ ಕೆಲವರು ಇದನ್ನ ದುರುಪಯೋಗ ಪಡಿಸ್ಕೊಳ್ಳಿಕ್ಕೂ ಪ್ರಯತ್ನ ಮಾಡಿದ್ದಾರೆ. ಕೃತಕ ಅಭಾವ ನಿರ್ಮಾಣ ಮಾಡುವಂಥದ್ದು ಅಥವಾ ಬ್ಲಾಕ್ ಮಾರ್ಕೆಟ್ ನಲ್ಲಿ ಮಾರುವಂತ ವ್ಯಕ್ತಿಗಳು ಇದನ್ನ ತಡೆಗಟ್ಟಲಿಕ್ಕೆ ಇಲ್ಲಿ ರಾಜ್ಯ ಸರ್ಕಾರ ಏನ್ ಕ್ರಮವನ್ನು ವಹಿಸಬೇಕಾಗಿದೆಯೋ ಈ ಕ್ರಮವನ್ನು ವಹಿಸಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಉದ್ದೇಶಪೂರ್ವಕವಾಗಿ ವಿಫಲರಾಗ್ತಿರುವಂಥದ್ದು ಇದು ಸ್ಪಷ್ಟವಾಗಿ ಎತ್ಕಾಣ್ತಿರುವಂಥದ್ದು. ರಾಜ್ಯ ಸರ್ಕಾರ ಉದ್ದೇಶಪೂರ್ವಕವಾಗಿ ರಾಜಕೀಯ ಪ್ರೇರಿತವಾಗಿ ಇವತ್ತು ಈ ಸಮಸ್ಯೆನ ಇನ್ನ ಉಲ್ಬಣಗೊಳಿಸ್ಲಿಕ್ಕೆ ಹೆಚ್ಚಿಸ್ಲಿಕ್ಕೆ ಇವತ್ತು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಎಲ್ಲಾ ಕಷ್ಟ ಕಾಲದಲ್ಲೂ ಅದರಲ್ಲೂ ರಾಜಕೀಯವನ್ನ ಬೆರೆಸುವಂಥದ್ದು, ಈ ರಾಜಕೀಯ ದುರುದ್ದೇಶದಿಂದ ಕೆಲಸ ಮಾಡುವಂತ ಏನಾರ ಒಂದು ಪಕ್ಷ ಒಂದು ಸರ್ಕಾರ ಇದ್ರೆ ಇದು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ಗೃಹ ಸಚಿವರಾಗಿರ್ಲಿ, ಆಹಾರ ಸಚಿವರಾಗಿರ್ಲಿ, ಮುಖ್ಯಮಂತ್ರಿಗಳಾಗಿರ್ಲಿ, ಉಪಮುಖ್ಯಮಂತ್ರಿಗಳಾಗ್ಲಿ ಅಂಕಿಅಂಶದಲ್ಲಿ ಮಾತಾಡ್ಲಿ. ಕೂತ್ಕೊಳ್ಳಿ, ಆಯಿಲ್ ಸಪ್ಲೈಯರ್ಸ್ ಹತ್ರ ಏನಿದೆ ಎತ್ತಿದೆ ನೋಡಿ ಮಾತಾಡಿ. ಸುಮ್ಮನೆ ಈ ರೀತಿ ರಾಜಕೀಯ ಮಾಡುವಂಥದ್ದು, ಜನರ ಕಷ್ಟದಲ್ಲೂ ರಾಜಕೀಯ ಮಾಡೋದು ಇದೆಯಲ್ಲ, ದೇಶದ ಸಂಕಷ್ಟ ಪರಿಸ್ಥಿತಿಯಲ್ಲೂ ಕೀಳುಮಟ್ಟದ ರಾಜಕೀಯ ಮಾಡುವಂಥದ್ದು ಇದೆಯಲ್ಲ, ಅದಕ್ಕಿಂತ ಕೀಳುಮಟ್ಟದ ಕೆಲಸ ಯಾರ ಕೈನಿಂದಲೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅಂತ ಕೆಲಸ ಮಾಡೋರೆ ಈ ಕಾಂಗ್ರೆಸ್ನವರು ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ನೋಡಿ. ನನಗೇನೋ ಅವರಿಗೆ ಹಿರಿಯರು ಬಹಳಷ್ಟು ಅನುಭವಿಗಳು, ಮುಖ್ಯಮಂತ್ರಿಗಳು ಬಹಳಷ್ಟು ಅನುಭವಿ, ಬಹಳ ಹಿರಿತನ, ಎಲ್ಲ ಅಂಕಿಅಂಶಗಳಲ್ಲಿ ಆರ್ಥಿಕ ಸಚಿವರಾಗಿ, ಮುಖ್ಯಮಂತ್ರಿಗಳಾಗಿ ಅತಿ ಹೆಚ್ಚಿನ ಆಡಳಿತ ಅನುಭವ ಇರುವಂತವ್ರು. ಇವತ್ತು ಮಹಿಳಾ ಮೀಸಲಾತಿಯನ್ನ ಕೊಡಬೇಕು ಅನ್ನುವಂಥದ್ದು ದೇಶದಲ್ಲಿ ಮೊದಲಿಂದನೂ ಒಂದು ಒತ್ತಾಯ ಆಗಿತ್ತು. ಯಾವ ಇಂದಿನ ಸರ್ಕಾರಗಳು ಇದನ್ನು ಅನುಷ್ಠಾನ ಮಾಡ್ಲಿಕ್ಕೆ ಯಾವ ರಾಜಕೀಯ ಪಕ್ಷದಿಂದಲೂ ಆಗಿರ್ಲಿಲ್ಲ. ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತ ಪ್ರಧಾನಮಂತ್ರಿಗಳಾಗಿರುವಂತ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಇದನ್ನ ಒಂದು ಕಾರ್ಯರೂಪಕ್ಕೆ ತರಲಿಕ್ಕೆ ಇವತ್ತು ಕ್ರಮವನ್ನು ವಹಿಸ್ತಾ ಇದ್ದಾರೆ. ಸೊ ಇದನ್ನ ಸ್ವಾಗತಿಸಬೇಕಾಗಿತ್ತು ನಮ್ಮ ಕಾಂಗ್ರೆಸ್ ಪಕ್ಷದವರು ಮತ್ತು ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯನವರು. ಆದ್ರೆ ಇಲ್ಲಿ ರಾಜಕೀಯವನ್ನ ಏನು ಜನಸಂಖ್ಯೆ ಆಧಾರಿತವಾಗಿ ಮಾಡ್ತಿರೋದಲ್ಲ. ಇದು ಪ್ರಪೋರ್ಷನೇಟ್ ಆಗಿ
ಈಗಿರುವಂತ ಪ್ರತಿನಿಧಿಗಳಿಗೆ ಪ್ರಪೋರ್ಷನೇಟ್ ಆಗಿ 33% ಕೊಡುವಂತದ್ದು ಆಗ್ತಿದೆ. ಡಿಸ್ಪ್ರಪೋರ್ಷನೇಟ್ ಅಲ್ಲ, ಪ್ರಪೋರ್ಷನೇಟ್. ಇವ್ರ ಬೇಡಿಕೆನು ಏನಿದೆ? ಪ್ರಪೋರ್ಷನೇಟ್ ಆಗಿರಬೇಕು, ಪ್ರಪೋರ್ಷನಲ್ ಇರಬೇಕು ಅಂತದ್ದು ಹೇಳ್ತಿದ್ದಾರೆ. ಇದು ಪ್ರಪೋರ್ಷನೇಟ್ ಆಗಿದೆ. ಪ್ರಪೋರ್ಷನಲ್ ಇರೋಂಥದ್ದನ್ನ ಸುಮ್ಮನೆ ಏನೋ ಇವತ್ತು ಅಲ್ಲ ಸಲ್ಲದ ರಾಜಕೀಯ ಪ್ರೇರಿತವಾಗಿ ಇವತ್ತು ಮಹಿಳೆಯರಿಗೆ ಮೀಸಲಾತಿ ಸಿಗ್ತಿರೋದು ಇವರಿಗೆ ಸಹಿಸ್ಲಿಕ್ಕೆ ಆಗ್ತಿದೆ ಅಂತ ಒಂದು ನೋವು ಆಗ್ಬಿಟ್ಟಿದೆ. ಇವತ್ತು ಇದನ್ನ ಸ್ವಾಗತಿಸಿ ನಮ್ಮ ಪಕ್ಷ ಬೆಂಬಲ ಕೊಡುತ್ತೆ ಅಂತ ಹೇಳಿ ಸಿದ್ದರಾಮಣ್ಣನವರು ಹೇಳಿಕೆ ಕೊಡ್ಲಿ. ನಾವು ಮಹಿಳಾ ಮೀಸಲಾತಿಗೆ ಪೂರಕವಾಗಿರೋರು, ನಾವು ಬೆಂಬಲ ಕೊಡ್ತೀವಿ. ಮಹಿಳಾ ಮೀಸಲಾತಿಯನ್ನ ಸರ್ವಾನುಮತದಿಂದ ಬೆಂಬಲ ಕೊಟ್ಟು ನಾವು ಕಾರ್ಯರೂಪಕ್ಕೆ ತರ್ತೀವಿ ಅಂತ. ಅದು ಬಿಟ್ಟು ಏನೇನೋ ಹೇಳಿಕೆ ಕೊಡ್ತಾರೆ. ಇದು ಹೇಳಿಕೆಗಳನ್ನು ಕೊಡೋದನ್ನ ನಿಲ್ಲಿಸಿ ಇವತ್ತು ಕಾನೂನುಬದ್ಧವಾಗಿ, ವೈಜ್ಞಾನಿಕವಾಗಿ, ಕ್ರಮಬದ್ಧವಾಗಿ, ಪ್ರಪೋರ್ಷನೇಟ್ ಆಗಿ ಈ ಪ್ರಾತಿನಿಧ್ಯವನ್ನ ಕೊಡ್ತಿರೋದು. ಇಡೀ ವಿಶ್ವದಲ್ಲೇ ಇಂಧನ ಮತ್ತು ಏನೊಂದು ಗ್ಯಾಸ್ ಕೊರತೆ ಒಂದು ಯುದ್ಧದ ಹಿನ್ನೆಲೆಯಲ್ಲಿ ಸಮಸ್ಯೆ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಇದನ್ನ ಈ ಒಂದು ಸಮಸ್ಯೆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಒಂದು ಚೆನ್ನಾಗಿ ಪರಿಣಾಮಕಾರಿಯಾಗಿ ಈ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಎಲ್ಲಾ ರೀತಿಯಾದಂತ ಸಮಗ್ರವಾದಂತ ಒಂದು ಕ್ರಮವನ್ನ ವಹಿಸಿರುವಂತದ್ದು ನಾವು ನೋಡಿದೀವಿ. ಹಾಗಾಗಿ ಇಡೀ ವಿಶ್ವನೇ ಕೊಂಡಾಡ್ತಿರೋದು ಹೇಗೆ ಭಾರತ ಇಂಥ ಅಭಾವ ಅಥವಾ ಇಂಥ ಯುದ್ಧದ ಸಮಯದಲ್ಲೂ ಭಾರತ ಸರ್ಕಾರ ಎಷ್ಟು ಉತ್ತಮವಾಗಿ ನಿರ್ವಹಣೆಯನ್ನು ಮಾಡ್ತಿರುವಂತದ್ನ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ದಿಕ್ಕಿನಲ್ಲಿ ಇವತ್ತು ತುಂಬಾ ಗ್ರಾಹಕರಿಗೆ ಒಂದಷ್ಟು ಕೊರತೆಗಳು ಕಾಣ್ತಿರುವಂತದ್ದು ನಾವು ಕೇಳ್ಪಡ್ತಾ ಇದ್ದೀವಿ. ಆದ್ರೆ ಮುಖ್ಯವಾಗಿ ಈ ರಾಜ್ಯದಲ್ಲಿ ಏನೊಂದು ಅಂಕಿಅಂಶಗಳು, ಏನೇ ಗೃಹ ಸಚಿವರು ಅಥವಾ ಮುಖ್ಯಮಂತ್ರಿಗಳು ಮಾತಾಡ್ತಿರ್ಬೇಕಾದ್ರೆ ಅಂಕಿಅಂಶದಲ್ಲೇ ಮಾತಾಡ್ಲಿ. ಎಷ್ಟು ಸಪ್ಲೈ ಆಗ್ತಿದೆ, ಎಷ್ಟು ಬರಬೇಕಿತ್ತು, ಎಷ್ಟು ಬರ್ತಿಲ್ಲ, ಎಷ್ಟು ಸಪ್ಲೈ ಆಗ್ತಿತ್ತು, ಎಷ್ಟು ಸಪ್ಲೈ ಆಗ್ತಿಲ್ಲ, ಅಂಕಿಅಂಶದಲ್ಲೇ ಮಾತಾಡ್ಲಿ. ಇವತ್ತು ಅಂಕಿಅಂಶಗಳು ಏನ್ ಬರ್ತಿದೆ, ಏನ್ ಬಳಕೆ ಆಗ್ತಿತ್ತು, ಏನ್ ಕೊಡ್ತಿದ್ರು ಮಾಡ್ತಿದ್ರು, ಅಂಕಿಅಂಶಗಳು ಇದೆ. ಕೆಲವು ಸಂದರ್ಭದಲ್ಲಿ ಮನೆಗಳಿಗೆ ಡೊಮೆಸ್ಟಿಕ್ ಇದಕ್ಕೆ ಆನ್ಲೈನ್ ಅಲ್ಲಿ ಒಮ್ಮೆಲೆ ಎಲ್ಲರೂ ಬುಕ್ಕಿಂಗ್ ಮಾಡುವಂಥದ್ದು, ಭಯದಲ್ಲಿ ಒಮ್ಮೆಲೆ ಎಲ್ಲರೂ ಬುಕ್ಕಿಂಗ್ ಮಾಡುವಂತ ಪ್ರಯತ್ನಗಳು ನಡೀತಿತ್ತು. ಹಾಗಾಗಿ ಇವನ್ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಪೋರ್ಟಲ್ ಕೊಲ್ಯಾಪ್ಸ್ ಆಗಿತ್ತು. ಈಗ ಅವ್ರಿಗೆಲ್ಲ ವಿಶ್ವಾಸ ಬಂದು, ಇಲ್ಲ ನಮ್ಗೆ ಗ್ಯಾಸ್ ಸಿಗುತ್ತೆ, 21 ದಿನದ ನಂತರ ನಮ್ಗೆ ಪ್ರತಿಯೊಬ್ಬರಿಗೂ ನಮ್ಮ ಕೋಟ 25 ದಿನಕ್ಕೆ ಏನಿದೆಯೋ ಆ ಕೋಟದ ಗ್ಯಾಸ್ ಸಿಗುತ್ತೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಬಾರಿನೂ ನಮ್ಮ ಪ್ರಧಾನಮಂತ್ರಿಗಳು ಬಹಳ ಸ್ಪಷ್ಟವಾಗಿ ತಿಳಿಸುವಂತಿರೋದಿದೆ. ಕಮರ್ಷಿಯಲ್ ಗ್ಯಾಸ್ ಇನಿಷಿಯಲಿ 50%, 30% ಇಂದ 50% ಇಂದ 50% ಇಂದ 70%ಗೆ ಲಭ್ಯತೆಯನ್ನು ಹೆಚ್ಚಿಸಿರುವಂತದ್ದಿದೆ. ಹಾಗಾಗಿ ಒಂದಿಷ್ಟು ಕಮರ್ಷಿಯಲ್ ಅಲ್ಲಿ ಸವಾಲಿತ್ತು, ಅದನ್ನು ಬಗೆಹರಿಸುವಂತದ್ದು ಮಾಡಿದ್ದಾರೆ. ಒಟ್ಟಾರೆ ಕೆಲವರು ಇದನ್ನ ದುರುಪಯೋಗ ಪಡಿಸ್ಕೊಳ್ಳಿಕ್ಕೂ ಪ್ರಯತ್ನ ಮಾಡಿದ್ದಾರೆ. ಕೃತಕ ಅಭಾವ ನಿರ್ಮಾಣ ಮಾಡುವಂಥದ್ದು ಅಥವಾ ಬ್ಲಾಕ್ ಮಾರ್ಕೆಟ್ ನಲ್ಲಿ ಮಾರುವಂತ ವ್ಯಕ್ತಿಗಳು ಇದನ್ನ ತಡೆಗಟ್ಟಲಿಕ್ಕೆ ಇಲ್ಲಿ ರಾಜ್ಯ ಸರ್ಕಾರ ಏನ್ ಕ್ರಮವನ್ನು ವಹಿಸಬೇಕಾಗಿದೆಯೋ ಈ ಕ್ರಮವನ್ನು ವಹಿಸಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಉದ್ದೇಶಪೂರ್ವಕವಾಗಿ ವಿಫಲರಾಗ್ತಿರುವಂತದ್ದು ಇದು ಸ್ಪಷ್ಟವಾಗಿ ಎತ್ಕಾಣ್ತಿರುವಂತದ್ದು. ರಾಜ್ಯ ಸರ್ಕಾರ ಉದ್ದೇಶಪೂರ್ವಕವಾಗಿ ರಾಜಕೀಯ ಪ್ರೇರಿತವಾಗಿ ಇವತ್ತು ಈ ಸಮಸ್ಯೆನ ಇನ್ನ ಉಲ್ಬಣಗೊಳಿಸ್ಲಿಕ್ಕೆ, ಹೆಚ್ಚಿಸ್ಲಿಕ್ಕೆ ಇವತ್ತು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಎಲ್ಲಾ ಕಷ್ಟ ಕಾಲದಲ್ಲೂ ಅದರಲ್ಲೂ ರಾಜಕೀಯವನ್ನ ಬೆರೆಸುವಂಥದ್ದು, ಈ ರಾಜಕೀಯ ದುರುದ್ದೇಶದಿಂದ ಕೆಲಸ ಮಾಡುವಂತ ಏನಾರ ಒಂದು ಪಕ್ಷ, ಒಂದು ಸರ್ಕಾರ ಇದ್ರೆ ಇದು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ಗೃಹ ಸಚಿವರಾಗಿರ್ಲಿ, ಆಹಾರ ಸಚಿವರಾಗಿರ್ಲಿ, ಮುಖ್ಯಮಂತ್ರಿಗಳಾಗಿರ್ಲಿ, ಉಪಮುಖ್ಯಮಂತ್ರಿಗಳಾಗ್ಲಿ ಅಂಕಿಅಂಶದಲ್ಲಿ ಮಾತಾಡ್ಲಿ. ಕೂತ್ಕೊಳ್ಳಿ, ಆಯಿಲ್ ಸಪ್ಲೈಯರ್ಸ್ ಹತ್ರ ಏನಿದೆ ಎತ್ತಿದೆ ನೋಡಿ ಮಾತಾಡಿ. ಸುಮ್ಮನೆ ಈ ರೀತಿ ರಾಜಕೀಯ ಮಾಡುವಂಥದ್ದು, ಜನರ ಕಷ್ಟದಲ್ಲೂ ರಾಜಕೀಯ ಮಾಡೋದು ಇದೆಯಲ್ಲ, ದೇಶದ ಸಂಕಷ್ಟ ಪರಿಸ್ಥಿತಿಯಲ್ಲೂ ಕೀಳುಮಟ್ಟದ ರಾಜಕೀಯ ಮಾಡುವಂಥದ್ದು ಇದೆಯಲ್ಲ, ಅದಕ್ಕಿಂತ ಕೀಳುಮಟ್ಟದ ಕೆಲಸ ಯಾರ ಕೈನಿಂದಲೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅಂತ ಕೆಲಸ ಮಾಡೋರೆ ಈ ಕಾಂಗ್ರೆಸ್ನವರು ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ
ನೋಡಿ, ನನಗೇನೋ ಅವ್ರಿಗೆ ಹಿರಿಯರು ಬಹಳಷ್ಟು ಅನುಭವಿಗಳು, ಮುಖ್ಯಮಂತ್ರಿಗಳು ಬಹಳಷ್ಟು ಅನುಭವಿ, ಬಹಳ ಹಿರಿತನ, ಎಲ್ಲ ಅಂಕಿಅಂಶಗಳಲ್ಲಿ ಆರ್ಥಿಕ ಸಚಿವರಾಗಿ, ಮುಖ್ಯಮಂತ್ರಿಗಳಾಗಿ ಅತಿ ಹೆಚ್ಚಿನ ಆಡಳಿತ ಅನುಭವ ಇರುವಂತವ್ರು. ಇವತ್ತು ಮಹಿಳಾ ಮೀಸಲಾತಿಯನ್ನ ಕೊಡಬೇಕು ಅನ್ನುವಂಥದ್ದು ದೇಶದಲ್ಲಿ ಮೊದಲಿಂದನೂ ಒಂದು ಒತ್ತಾಯ ಆಗಿತ್ತು. ಯಾವ ಇಂದಿನ ಸರ್ಕಾರಗಳು ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಯಾವ ರಾಜಕೀಯ ಪಕ್ಷದಿಂದಲೂ ಆಗಿರ್ಲಿಲ್ಲ. ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತ ಪ್ರಧಾನಮಂತ್ರಿಗಳಾಗಿರುವಂತ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಇದನ್ನ ಒಂದು ಕಾರ್ಯರೂಪಕ್ಕೆ ತರಲಿಕ್ಕೆ ಇವತ್ತು ಕ್ರಮವನ್ನು ವಹಿಸ್ತಾ ಇದ್ದಾರೆ. ಸೊ ಇದನ್ನ ಸ್ವಾಗತಿಸಬೇಕಾಗಿತ್ತು ನಮ್ಮ ಕಾಂಗ್ರೆಸ್ ಪಕ್ಷದವರು ಮತ್ತು ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯನವರು. ಆದರೆ ಇಲ್ಲಿ ರಾಜಕೀಯವನ್ನ ಏನು ಜನಸಂಖ್ಯೆ ಆಧಾರಿತವಾಗಿ ಮಾಡ್ತಿರೋದಲ್ಲ. ಇದು ಪ್ರಪೋರ್ಷನೇಟ್ ಆಗಿ ಈಗಿರುವಂತ ಪ್ರತಿನಿಧಿಗಳಿಗೆ ಪ್ರಪೋರ್ಷನೇಟ್ ಆಗಿ 33% ಕೊಡುವಂಥದ್ದು ಆಗ್ತಿದೆ. ಡಿಸ್ಪ್ರಪೋರ್ಷನೇಟ್ ಅಲ್ಲ, ಪ್ರಪೋರ್ಷನೇಟ್. ಇವ್ರ ಬೇಡಿಕೆನು ಏನಿದೆ? ಪ್ರಪೋರ್ಷನೇಟ್ ಆಗಿರಬೇಕು, ಪ್ರಪೋರ್ಷನಲ್ ಇರಬೇಕು ಅಂತದ್ದು ಹೇಳ್ತಿದ್ದಾರೆ. ಇದು ಪ್ರಪೋರ್ಷನೇಟ್ ಆಗಿದೆ. ಪ್ರಪೋರ್ಷನಲ್ ಇರುವಂತನ್ನ ಸುಮ್ಮನೆ ಏನೋ ಇವತ್ತು ಅಲ್ಲ ಸಲ್ಲದ ರಾಜಕೀಯ ಪ್ರೇರಿತವಾಗಿ ಇವತ್ತು ಮಹಿಳೆಯರಿಗೆ ಮೀಸಲಾತಿ ಸಿಗ್ತಿರೋದು ಇವರಿಗೆ ಸಹಿಸ್ಲಿಕ್ಕೆ ಆಗ್ತಿದೆ ಅಂತ ಒಂದು ನೋವು ಆಗ್ಬಿಟ್ಟಿದೆ. ಇವತ್ತು ಇದನ್ನ ಸ್ವಾಗತಿಸಿ ನಮ್ಮ ಪಕ್ಷ ಬೆಂಬಲ ಕೊಡುತ್ತೆ ಅಂತ ಹೇಳಿ ಸಿದ್ದರಾಮಣ್ಣನವರು ಹೇಳಿಕೆ ಕೊಡ್ಲಿ. ನಾವು ಮಹಿಳಾ ಮೀಸಲಾತಿಗೆ ಪೂರಕವಾಗಿರೋರು, ನಾವು ಬೆಂಬಲ ಕೊಡ್ತೀವಿ. ಮಹಿಳಾ ಮೀಸಲಾತಿಯನ್ನ ಸರ್ವಾನುಮತದಿಂದ ಬೆಂಬಲ ಕೊಟ್ಟು ನಾವು ಕಾರ್ಯರೂಪಕ್ಕೆ ತರ್ತೀವಿ ಅಂತ. ಅದು ಬಿಟ್ಟು ಏನೇನೋ ಹೇಳಿಕೆ ಕೊಡ್ತಾರೆ. ಇದು ಹೇಳಿಕೆಗಳನ್ನು ಕೊಡೋದನ್ನ ನಿಲ್ಲಿಸಿ ಇವತ್ತು ಕಾನೂನುಬದ್ಧವಾಗಿ, ವೈಜ್ಞಾನಿಕವಾಗಿ, ಕ್ರಮಬದ್ಧವಾಗಿ, ಪ್ರಪೋರ್ಷನೇಟ್ ಆಗಿ ಈ ಪ್ರಾತಿನಿಧ್ಯವನ್ನ ಕೊಡ್ತಿರೋದು.